ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ನೋಡಿ, ಈಗ BWSSBದು ಟೆಕ್ನಿಕಲ್ ಪೇಪರ್ ಲಾಸ್ಟ್ 7 days ಪ್ರಿಪ್ರೇಷನ್ ಮೆಥಡ್ ಕುರಿತು ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಓಕೆ, ಸೊ ದ ಸ್ಟ್ರಾಟಜಿ ಫ್ರಮ್ ಪ್ರಿಪ್ರೇಷನ್ ಟು ಪರ್ಫಾರ್ಮೆನ್ಸ್. ಓಕೆ, ಸೊ ಅದ್ರ ಕುರಿತು ತಿಳ್ಕೊಳ್ಳೋಣ. ದಿಸ್ ವೀಕ್ ಈಸ್ ನಾಟ್ ಅಬೌಟ್ ಲರ್ನಿಂಗ್ ಎವ್ರಿಥಿಂಗ್. ನೋಡಿ, ಲಾಸ್ಟ್ 1 week ಇರೋದ್ರಿಂದ ನಾವು ಈ ವಾರದಲ್ಲಿ ಕಂಪ್ಲೀಟ್ ಹೊಸದಾಗಿ ತಿಳ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಯಾಕಂದರೆ ನೀವು ಇಷ್ಟು ದಿನ ಏನು ಪ್ರಿಪ್ರೇಷನ್ ಮಾಡಿರ್ತೀರ ಅದನ್ನು ರಿವೈಸ್ ಮಾಡಬೇಕು, ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತೊಮ್ಮೆ ನೀವು ರಿವ್ಯೂ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮೊಳಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಡಿಸ್ಕಷನ್ ಮಾಡಿಕೊಂಡು ಒಂದ್ಸಲ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೀರಾ ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ರಿವ್ಯೂನ ನೀವೇ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಫೋಕಸ್ ಆನ್ ಎಕ್ಸಿಕ್ಯೂಷನ್, ನಾಟ್ ಆಂಗ್ಸೈಟಿ. ಯಾವುದೇ ಹೆದರುವ ಅಗತ್ಯ ಇರೋದಿಲ್ಲ. ನಿಮ್ಮ ಎಕ್ಸಿಕ್ಯೂಷನ್ ಬಗ್ಗೆ ನಿಮ್ಮ ಒಂದು ಧ್ಯಾನ ಇರಲಿ. ಓಕೆ, ಯಾವುದೇ ರೀತಿಯ ಟೆನ್ಷನ್ಗಳನ್ನ ತೆಗೆದುಕೊಳ್ಬೇಡಿ. 100% ಯು ವಿಲ್ ಗೆಟ್ ಸಕ್ಸಸ್ಫುಲ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ಈಗ ಲಾಸ್ಟ್ 7 days ಇರೋದ್ರಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಓಕೆ, ಬಿಲ್ಡಿಂಗ್ ದ ಫೌಂಡೇಶನ್. ಇನಿಷಿಯಲಿ ನೋಡಿ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಫಸ್ಟ್ ಮಾಡುವಂಥದ್ದು ಫೌಂಡೇಶನ್. ಸೊ ಅದೇ ರೀತಿ ಫಸ್ಟ್ ನೋಡಿ, ಲಾಸ್ಟ್ 7 days ಅಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ನ ಫಸ್ಟ್ ತಿಳ್ಕೊಳ್ಳಿ. ಓಕೆ, ಮಾಸ್ಟರ್ ದ ಫಂಡಮೆಂಟಲ್ ಲಾಸ್, ಸ್ಟ್ರೆಸ್ ಸ್ಟ್ರೇನ್ ಕನ್ಸೆಪ್ಟ್ಸ್, SFD BMD. ಓಕೆ, ಶಿಯರ್ ಫೋರ್ಸ್ ಡಯಾಗ್ರಾಮ್ ಮತ್ತು ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್. JE ಮತ್ತು AE ಡಿಫ್ರೆನ್ಸ್ ಏನು ಗೊತ್ತಾ? ಬೇಸಿಕ್ಲಿ AEದಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ನ ಕೇಳ್ತಾರೆ, JEದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸಿಂಪಲ್ ಲೆವೆಲ್ ಕ್ವಶನ್ನ ಕೇಳ್ತಾರೆ. ಸೊ ಪ್ರಾಬ್ಲಮ್ಸ್ಗಳು ತುಂಬ ಕಡಿಮೆ ಇರ್ತದೆ, ಕೊಟ್ಟರು ಕೂಡ ವಿತೌಟ್ ಕ್ಯಾಲ್ಕುಲೇಟರ್ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಸೊ SFD ಮತ್ತು BMD ಮೇಲೆ ಪ್ರಾಬ್ಲಮ್ಸ್ಗಳು ಅಥವಾ ಥಿಯರಿ ಕ್ವಶನ್ಸು ಪ್ರತಿ ವರ್ಷ ಬಂದಿದೆ. ಹಾಗಾಗಿ ಇದರ ಬೇರೆ ಬೇರೆ ಕಂಡೀಷನ್ಗಳಿಗೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಮತ್ತು ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಕುರಿತು ಸ್ಟಡೀಸ್ನ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಸ್ವಲ್ಪ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಆ್ಯಂಡ್ ಲೆವೆಲಿಂಗ್ ಕುರಿತು ಕೂಡ ತುಂಬ ಕ್ವಶನ್ಸ್ಗಳು ಲಾಸ್ಟ್ ಎಕ್ಸಾಮ್ಸ್ಗಳೇ ರಿಪೀಟ್ ಆಗಿವೆ. ಈಗ JEಗೆ ಒಂದು ಪ್ರಾಬ್ಲಮ್ ಏನಂದರೆ, KPSCದಲ್ಲಿ ಅವರು ಟೆಕ್ನಿಕಲ್ ಸಬ್ಜೆಕ್ಟ್ನ ತೆಗೆದಿದ್ದಾರೆ. ಓಕೆ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಸ್ನ ಇಟ್ಟಿದ್ದಾರೆ. ಬಟ್ KE ಎಕ್ಸಾಮಲ್ಲಿ ಟೆಕ್ನಿಕಲ್ ಪೇಪರ್ಸ್ನ ಇಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಟೆಕ್ನಿಕಲ್ ಪೇಪರ್ಸ್ನ ತುಂಬ ವಿದ್ಯಾರ್ಥಿಗಳು ಸ್ಟಡೀಸ್ ಮಾಡೋದನ್ನೇ ಬಿಟ್ಬಿಟ್ಟಿರ್ತೀರ. ಬಟ್ ಇದನ್ನು ಕೂಡ ನೀವು ನಿಮ್ಮ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಸ್ ಜೊತೆಗೆ ಸ್ಟಡೀಸ್ ಮಾಡಲೇಬೇಕು. ಬಿಕಾಸ್ ಯಾವ ಎಕ್ಸಾಮಲ್ಲಿ ಯಾವ ಸಿಲೆಬಸ್ನ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಓಕೆ, ಸೊ ನೆಕ್ಸ್ಟ್ ಡೇ ಏನು ಮಾಡಿ, ಮಟೀರಿಯಲ್ ಸೈನ್ಸ್ ಅಂದರೆ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮತ್ತು ಕಾಂಕ್ರೀಟ್ ಟೆಕ್ನಾಲಜಿ ಏನಿದೆ ನೋಡಿ, ರಿವೈಸ್ ಪ್ರಾಪರ್ಟೀಸ್ ಆಫ್ ಬ್ರಿಕ್ಸ್. ನೆನ್ಪಿಟ್ಕೊಳ್ಳಿ, ನಾನು ಏನಿಲ್ಲಿ ಪಾಯಿಂಟ್ಸ್ ಹಾಕಿದ್ದೇನೆ, ನೀವು ಇನ್ನೊಂದ್ಸಲ ಸ್ಟಡಿ ಅದನ್ನು ನೋಡಿ. ಓಕೆ, ಬೇಕಾದರೆ ವಾಲ್ಯೂಮ್ನ ಕಡಿಮೆ ಮಾಡಿ ನೋಡಿ, ಬಿಕಾಸ್ ಆ ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಅದನ್ನು ನೀವು ಪ್ರಿಪ್ರೇಷನ್ ಮಾಡಲೇಬೇಕು ಲಾಸ್ಟ್ ಮೂಮೆಂಟಲ್ಲಿ. ಪ್ರಾಪರ್ಟೀಸ್ ಆಫ್ ಬ್ರಿಕ್ಸ್, ಸಿಮೆಂಟ್, ಅಗ್ರಿಗೇಟ್, ಟಿಂಬರ್ಸ್. ಫೋಕಸ್ ಆನ್ ಕಾಂಕ್ರೀಟ್ ನೋಡಿ, ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ವೆರಿ ವೆರಿ ಇಂಪಾರ್ಟೆಂಟ್. ಎಡ್ ಮಿಕ್ಸ್ಚರ್ ಆ್ಯಂಡ್ ಸ್ಪೆಷಲ್ ಕಾಂಕ್ರೀಟ್ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ 5th ಡೇ ಏನು ಮಾಡಬೇಕು, ಲಾಸ್ಟ್ 5 days ಹೈಡ್ರಾಲಿಕ್ಸ್ನ ನೋಡಿ. ಲಾಸ್ಟ್ 5th ಡೇದಲ್ಲಿ ಹೈಡ್ರಾಲಿಕ್ಸ್ನ ಓದಿ, ಅದೇ ರೀತಿ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ನ. ಓಕೆ, ಇಲ್ಲಿ ನೋಡಿ ಮೇನ್ ಪಾಯಿಂಟ್ ಏನಿದೆ ನೋಡಿ, ಫ್ಲೋ ಇನ್ ಪೈಪ್ಸ್, ಫ್ಲೂಯಿಡ್ ಪ್ರಾಪರ್ಟೀಸ್, ಓಪನ್ ಚಾನಲ್ ಫ್ಲೋ, ಹೈಡ್ರಾಲಜಿ ಕನ್ಸೆಪ್ಟ್ ಆ್ಯಂಡ್ ಇರಿಗೇಷನ್ ಮೆಥಡ್ಸ್. ಓಕೆ, 4th ಡೇ ಅಂದರೆ ನೆಕ್ಸ್ಟ್ ಡೇ ಎನ್ವಿರಾನ್ಮೆಂಟಲ್ ಅಪ್ಲಿಕೇಶನ್ಸ್ನ ತಿಳ್ಕೊಳ್ಬೇಕು. ಅದರಲ್ಲಿ ಬರುವಂಥದ್ದು ನೋಡಿ, ನಿಮ್ಗೆ ಗೊತ್ತಿದೆ ವಾಟರ್ ಸಪ್ಲೈ ಮತ್ತು ಸ್ಯಾನಿಟೇಷನ್. ಫೋಕಸ್ ಪಾಯಿಂಟ್ ಯಾವುದ್ರಲ್ಲಿ ಇರಬೇಕು, ಮುಖ್ಯವಾಗಿ ವಾಟರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಓಕೆ, BIS ವಾಟರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ವೆರಿ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಪ್ರೊಸೆಸ್, ಕೊಯಾಗ್ಯುಲೇಷನ್, ಸೆಡಿಮೆಂಟೇಷನ್. ಬಿಕಾಸ್ ನೆಕ್ಸ್ಟ್ ಬರುವಂಥದ್ದೆಲ್ಲ AEದಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಸೆಡಿಮೆಂಟೇಷನ್ ಮತ್ತು ಕೊಯಾಗ್ಯುಲೇಷನ್ಗೆ ತುಂಬ ಇಂಪಾರ್ಟೆನ್ಸ್ನ ಕೊಡಬೇಕು. ಸಿವರ್ ಡಿಸೈನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಲಾಸ್ಟ್ 3rd ಡೇಗೆ ಇದ್ದಾಗ, ಲಾಸ್ಟ್ 3 days ಇದ್ದಾಗ ನೋಡಿ, ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು, ಸ್ಟ್ರಕ್ಚರಲ್ ಡಿಸೈನ್, RCC ಡಿಸೈನ್ ಮತ್ತು ಸ್ಟೀಲ್ ಸ್ಟ್ರಕ್ಚರ್ಸ್. ಕ್ವಶನ್ಸ್ಗಳು 5 to 6 ಬರಬಹುದು. ಬಟ್ ನೋಡಿ, ಮೇನ್ ಆಗಿ IS 456ಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ನ ತೆಗೆದುಕೊಳ್ಳಿ. ಅದರಲ್ಲಿ ಪೇಮೆಂಟ್ ಡಿಸೈನ್, ಟ್ರಾಫಿಕ್ ಇಂಜಿನಿಯರಿಂಗ್, ರೈಲ್ವೇದು ಬೇಸಿಕ್ಸ್, ತುಂಬ ಬೇಸಿಕ್ ಸಬ್ಜೆಕ್ಟ್ನ ಸ್ಟಡಿ ಮಾಡಿ. ಅದೇ ಕನ್ಸ್ಟ್ರಕ್ಷನ್ ಮೆಥಡ್ಸಲ್ಲೂ ಕೂಡ ಸ್ವಲ್ಪ ಬೇಸಿಕ್ ಪ್ಲಾಸ್ಟರಿಂಗ್ ಆಗಿರ್ಬೋದು, ಪಾಯಿಂಟಿಂಗ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು, ಈ ಥರ ಕ್ವಶನ್ಸ್ಗಳು ತುಂಬ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ಫೈನಲ್ ಲಾಸ್ಟ್ 1 day ಇದ್ದಾಗ ನೋಡಿ, ಮಾರ್ನಿಂಗ್ ಸೆಷನಲ್ಲಿ ಏನು ಮಾಡಿ, ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಅಂದರೆ ಎಸ್ಟಿಮೇಷನ್ಗಳ ಬಗ್ಗೆ ತಿಳಿದುಕೊಳ್ಳಿ. ಓಕೆ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಸಿಂಪಲ್ ಎಸ್ಟಿಮೇಷನ್ ಅಷ್ಟೇ. ಓಕೆ, ಸೊ ಆದ ನಂತರ ಬರ್ಡು, ನೆಕ್ಸ್ಟ್ CPM. ಇದ್ರ ಕುರಿತು ಕೂಡ ತುಂಬ ಬೇಸಿಕ್ ಕ್ವಶನ್ಸ್ಗಳು ಬಂದಿದೆ. ಬರ್ಡ್ ಮತ್ತು CPM ಅಲ್ಲಿ ಇನ್ ಡೆಪ್ತ್ ಹೋಗುವ ಅಗತ್ಯ ಇಲ್ಲ. ಆಫ್ಟರ್ನೂನಲ್ಲಿ ಏನು ಮಾಡಿ, ಒಂದ್ಸಲ ಎಲ್ಲವೂ ಕೂಡ ಮಾಸ್ಟರ್ ದ ಆಲ್ ಫಾರ್ಮುಲಾಸ್. ಒಂದ್ಸಲ ಎಲ್ಲ ನೀವು ಫಾರ್ಮುಲಾಸ್ ಬರ್ಕೊಂಡಿರ್ತೀರಲ್ವ ಎಷ್ಟು ದಿನ, ಅದನ್ನು ಒಂದ್ಸಲ 14 ಸಬ್ಜೆಕ್ಟ್ದು ಕೂಡ ಪ್ರಿಪ್ರೇಷನ್ನ ಮಾಡಿ. ಓಕೆ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಮರೆತು ಹೋಗ್ಬಾರ್ದಲ್ವಾ, ಅದಕ್ಕಾಗಿ ಈವ್ನಿಂಗಲ್ಲಿ ರಿಲ್ಯಾಕ್ಸ್ ಮಾಡಿ, ಹೊಸ ಸಬ್ಜೆಕ್ಟ್ನ ಯಾವುದು ಸ್ಟಡೀಸ್ ಮಾಡಬೇಡಿ. ಎಕ್ಸಾಮ್ಗೆ ಬೇಕಾಗಿರುವಂಥ ಪೆನ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಅದನ್ನು ಒಂದು ಸಪ್ರೇಟ್ ಆಗಿ ನಿಮ್ಮ ಒಂದು ಕಿಟ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಡೈಲಿ ಪ್ರೂಫ್ ರೀಡ್ ನೋಡಿ. ನಿಮ್ಮ ಲಾಸ್ಟ್ 3R ಮೆಥಡ್ನ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ ನೋಡಿ. ರಿವೈಸ್, ಪ್ರಾಕ್ಟೀಸ್ ಮತ್ತು ರಿವ್ಯೂ ವೆರಿ ಇಂಪಾರ್ಟೆಂಟ್. ಡೈಲಿ ಏನು ಓದಿರ್ತೀರಾ ಒಂದ್ಸಲ 3 to 4 hours ರಿವೈಸ್ ಮಾಡಿ,
ಮತ್ತು 4 to 5 ಅವರ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಫೈನಲಿ 1 or 2 ರಿವ್ಯೂ ಮಾಡಿ. ಸೊ ಇದು ಟೋಟಲ್ ನೋಡಿ 3, 4, 7 + 1 8 ಅವರ್ಸ್ ಇಲ್ಲೇ ಆಗ್ತದೆ. ನಿಮ್ಮ ಸ್ಟಡೀಸ್ ಒಂದು 3-4 ಅವರ್ಸ್ ಇಟ್ಟರು ಕೂಡ ಲಾಸ್ಟ್ ಫ್ಯೂ ಡೇಸ್ ನೋಡಿ 10 to 12 ಅವರ್ಸ್ ಪ್ರಿಪ್ರೇಷನ್ ಇಸ್ ಮಸ್ಟ್ ಫಾರ್ ಎನಿ ಎಕ್ಸಾಮ್. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ನಾವಷ್ಟೇ ಬರೀತಾ ಇರಲ್ಲ, ಪ್ರತಿಯೊಬ್ಬರು ಬರೀತಾ ಇರ್ತಾರೆ. ನಮ್ಗಿಂತ ಇನ್ನೊಬ್ರು ಚೆನ್ನಾಗಿ ಮಾಡ್ಬೋದು, ಅವ್ರಿಗಿಂತ ಮತ್ತೊಬ್ರು ಚೆನ್ನಾಗಿ ಮಾಡ್ಬೋದು. ಎಲ್ಲರಿಗಿಂತ ನಾವು ಟಾಪಲ್ಲಿ ಇರಬೇಕಂದ್ರೆ ರಿವೈಸ್ ಮತ್ತು ಪ್ರಾಕ್ಟೀಸ್ ಮತ್ತು ರಿವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫೈನಲಿ ಮಾಕ್ ಟೆಸ್ಟ್ ಪ್ಲ್ಯಾನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಡೈಲಿ 1 or 2 ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಈಗ ನೀವು ಸರ್ಚ್ ಮಾಡಿದರೆ ನಿಮಗೆ ಬೇಕಾದಷ್ಟು ಮಾಕ್ ಟೆಸ್ಟ್ಗಳು ಆನ್ಲೈನಲ್ಲಿ ಅವೈಲೇಬಲ್ ಇರ್ತದೆ, ಫ್ರೀ ಆಗಿ ಕೂಡ. ಸೊ ಇದನ್ನು ನೀವು ಪ್ರಿಪ್ರೇಷನ್ನ ಮಾಡಿ. ಓಕೆ, ಸೊ ಲಾಸ್ಟ್ ದ ಎಕ್ಸಾಮ್ ಡೇ ಮೈಂಡ್ ಸೆಟ್ ಯಾವಾಗಿರ್ಬೇಕಂದ್ರೆ ನೋಡಿ, ಕಾಮ್ ಆಗಿರಬೇಕು, ಸ್ಟೇ ಕಾನ್ಫಿಡೆಂಟ್ ಆಗಿರಲಿ. ಓಕೆ, ಲಾಸ್ಟ್ ಡೇ 7 to 8 ಅವರ್ಸ್ ಚೆನ್ನಾಗಿ ಸ್ಲೀಪ್ ಮಾಡಿ ಮಲ್ಕೊಳ್ಳಿ. ಅದೇ ರೀತಿ ಕೂಲಾಗಿ ಒಂದು ಟೀ ಎಲ್ಲ ಕುಡಿದು ನೆಕ್ಸ್ಟ್ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿ. ಯಾವುದೇ ಕಾರಣಕ್ಕೂ ಕೂಡ ಟೆನ್ಷನ್ನ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ OMR ಶೀಟಲ್ಲಿ ಆಬ್ಜೆಕ್ಟಿವ್ನ ಟಿಕ್ ಮಾಡಿ ಚೆನ್ನಾಗಿ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.